ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಟುಸ್ ಆಯ್ತಾ? ಮುನ್ಸೂಚನೆ ಕೊಟ್ಟೇ ಬಿಟ್ರ ಡಿಸಿಎಂ ಡಿಕೆ ಶಿವಕುಮಾರ್. ಕುರ್ಚಿ ಕದನಕ್ಕೆ ಸದ್ಯಕ್ಕೆ ಬ್ರೇಕ್ ಹಾಕಿದ್ರ ಡಿಕೆ ಅನ್ನುವಂತ ಪ್ರಶ್ನೆಗಳು ಅವರು ಮಾತಾಡಿದ ನಂತರ ಈ ರೀತಿಯ ಚರ್ಚೆಗಳು ಆರಂಭವಾಗಿದ್ದಾವೆ. ಕ್ರಾಂತಿ ಏನಿದ್ರು 2028ಕ್ಕೆ ನವೆಂಬರ್ನಲ್ಲಿ ಆಗಲ್ಲ, ಡಿಸೆಂಬರ್, ಜನವರಿ, ಫೆಬ್ರವರಿಲಿ ಆಗಲ್ಲ ಅಂತಂದ್ರು. ಸದ್ಯಕ್ಕೆ ಕುರ್ಚಿ ಆಸೆಯನ್ನ ಕೈಬಿಟ್ಟು ಸೈಲೆಂಟ್ ಆದ್ರ? 2028ಕ್ಕೆ ಸಿಎಂ ಸ್ಥಾನಕ್ಕೆ ಕ್ಲೈಮ್ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಿದ್ರ ಅಥವಾ ಬೇರೆಯದ್ದೇ ರೀತಿಯಾದಂತ ಮರ್ಮ ಇದೆಯಾ ಇವರ ಸ್ಟೇಟ್ಮೆಂಟ್ ಅಲ್ಲಿ ಅಂತ? 2028ರ ಸ್ಪರ್ಧೆ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ನ್ಯೂಸ್ 18 ರೈಸಿಂಗ್ ಕರ್ನಾಟಕದಲ್ಲಿ ಮಾತನಾಡಿದ್ರು. 2028ಕ್ಕೆ ಕ್ರಾಂತಿ ಅಂತ ಡಿಕೆ ಶಿವಕುಮಾರ್ ಅವರು ಮಾತನಾಡಿದಾರಲ್ಲ, ಏನೇನು ಮಾತನಾಡಿದ್ರು ಒಮ್ಮೆ ನೋಡಿ. 2028ರ ಚುನಾವಣೆಯಲ್ಲಿ ಹಾಗಾದ್ರೆ ತಾವು ಸ್ಪರ್ಧಿಸುವುದಿಲ್ಲ ಅನ್ನುವಂಥದ್ದು ಆ ತೀರ್ಮಾನ ಇವಾಗಲೂ ಕೂಡ ಇದೆಯಾ, ಅಥವಾ ಮತ್ತೆ ಪರಿಶೀಲನೆಯನ್ನ ಮಾಡುವಂತ ಸ್ಥಿತಿ ಬಂತು ಅಂದ್ರೆ ಪರಿಶೀಲನೆ ಮಾಡ್ತೀರಾ? ಈಗ ನಾನು 2028ಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದೆ. ಬಟ್ ಎಲ್ಲ ನಮ್ಮ ಸ್ನೇಹಿತರು, ಹಿತೈಷಿಗಳು ಎಲ್ಲರೂ ಕೂಡ ನೀವು 2028 ಚುನಾವಣೆಗೆ ನಿಲ್ಲೇಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಕಾರಣ ಯಾಕಪ್ಪ ಅಂತಂದ್ರೆ, ನೀವು ನಿಲ್ಲೋದ್ರಿಂದ ಪಕ್ಷಕ್ಕೆ ಅನುಕೂಲ ಆಗ್ತದೆ, ಮುಂದೆ ಅಧಿಕಾರಕ್ಕೆ ಬರಲಿಕ್ಕೆ ಅನುಕೂಲ ಆಗ್ತದೆ ಅಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಾನು ಇನ್ನೂ ಕೂಡ ಅದ್ರ ಬಗ್ಗೆ ಗಂಭೀರವಾಗಿ ತೀರ್ಮಾನ ಮಾಡಿಲ್ಲ. ನಾನೇನಾದ್ರು ಹೇಳಿದ್ದೀನಾ ಲೀಡರ್ಶಿಪ್ ಅಂತ? ನಾನು ಹೇಳಿದ್ದೀನಾ? ಇಲ್ಲ ಅಂದ್ರೆ ಸಿಎಂ ಹೇಳಿದಾರಾ? ಏನಿಲ್ಲ, ನಾವು ಪಾರ್ಟಿ ಹೆಂಗ್ ಹೇಳ್ತಾರ ಹಂಗೆ ಕೇಳ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. 5 ವರ್ಷ ಸಿಎಂ ಇರ್ಬೇಕು ಅಂದ್ರೆ 5 ವರ್ಷ ಸಿಎಂ ಇರ್ತಾರೆ, 10 ವರ್ಷ ಇರ್ಬೇಕು ಅಂದ್ರೆ 10 ವರ್ಷ ಇರ್ತಾರೆ, 15 ವರ್ಷ ಇರ್ಬೇಕು ಅಂದ್ರೆ 15 ವರ್ಷ ಇರ್ತಾರೆ. ನಮ್ಗೆ ಏನೇನ್ ಕೆಲಸ ಹೇಳಿದ್ರೆ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ನಾನು ಮಾತ್ರ ಪಾರ್ಟಿ ಶಿಸ್ತಿನ ಸಿಪಾಯಿ ಅಂತ ಹೇಳಿ, ನಾನು ಪಾರ್ಟಿ ಲೈನ್ ಬಿಟ್ಟು ಯಾವತ್ತೂ ನಾನು ಹೋಗುದಿಲ್ಲ. ಯಾವ ನವೆಂಬರ್ ಆಗಲ್ಲ, ಡಿಸೆಂಬರ್ ಆಗಲ್ಲ, ಜನವರಿ ಆಗಲ್ಲ, ಫೆಬ್ರವರಿ ಆಗಲ್ಲ, ಕ್ರಾಂತಿ ಆಗ್ತದೆ. 2028ಕ್ಕೆ ಕ್ರಾಂತಿ, 28 ಕ್ರಾಂತಿ ಆಗ್ತದೆ. ವಾಪಸ್ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಇದರ ಬಗ್ಗೆ ಕ್ವಿಕ್ ಆಗಿ ಮಾತಾಡ್ತಾ ಹೋಗೋಣ. ಪಟ್ಟಣ, ಇಲ್ಲಿ ಸಿದ್ದರಾಮಯ್ಯನವ್ರ ಸಪೋರ್ಟ್ ಬೇಕೇ ಬೇಕು. ಅಕಸ್ಮಾತ್ ಅವ್ರನ್ನ ಎದುರಾಕೊಂಡ್ರೆ ಸಮುದಾಯಗಳ ಮುಂದೆ ಟಾರ್ಗೆಟ್ ಆಗಬೇಕಾಗುತ್ತೆ. 2028ರ ಕನಸು ಕೂಡ ಭಗ್ನ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಎಚ್ಚರಿಕೆ ಮಾತುಗಳ ಇವು. ನಾನು ನಿಮಗೆ ಯಾವಾಗಲೂ ಹೇಳ್ತೀನಿ, ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತದಾರರೇ ಅಲ್ಪಸಂಖ್ಯಾತರು, ಹಿಂದುಳಿದರು, ದಲಿತ ಮತಗಳು. ಏನು ಸಮಾಜದ ಮೇಲ್ಜಾತಿ ಮತಗಳು ಅಂತಿದ್ದಾವೆ, ಮೇಲ್ಜಾತಿ ಮತಗಳು ಫಿಕ್ಸ್ ಆಗಿರ್ತಕ್ಕಂಥದ್ದು. ನಿಮಗೆ ಇಲ್ಲಿ BJPಗೆ ಲಿಂಗಾಯತ ಸಮುದಾಯ, ವೀರಶೈವ ಲಿಂಗಾಯತ ಮತದ ಮೋರ್ ದೆನ್ 32-35% ಮತಗಳು ಫಿಕ್ಸ್ ಆಗಿರ್ತಕ್ಕಂಥ. ವೋಟ್ ಶೇರು ಆಗದೆ 37%, ಅದರಲ್ಲಿ ವೋಟಿಂಗ್ ಆಗದೆ 70-80%, ಅದರಲ್ಲಿ 30-35% BJP ಆಲ್ಮೋಸ್ಟ್ ಅದನ್ನ ಗ್ರ್ಯಾಬ್ ಮಾಡುತ್ತೆ. ಇನ್ನು ಉಳಿದಂಥದ್ದು ಹಂಚ್ಕೊಳ್ತಾರೆ. ಯಾರು ಉಳಿದಿದ್ರೆ ಅಲ್ಲಿ ಕಾಂಗ್ರೆಸ್ನ ಲೋಕಲ್ ಸ್ಟ್ರಾಂಗ್ ಇದ್ದರೆ ಮತ್ತು JDS ಸ್ಟ್ರಾಂಗ್ ಇದ್ದರೆ ಅವರು ಶೇರ್ ಮಾಡ್ಕೊತಾರೆ. ಇನ್ನು ಒಕ್ಕಲಿಗ ಮತಗಳು JDS ಮಾಜಿ ಪ್ರಧಾನಿ HD ದೇವೇಗೌಡರು ಮತ್ತು ಕುಮಾರಸ್ವಾಮಿಯ ಪ್ರಭಾವದ ಕಾರಣಕ್ಕಾಗಿ JDS ಆಲ್ಮೋಸ್ಟ್ 35% ಮತವನ್ನು JDS ಪಡೆಯುತ್ತೆ. ಹಾಗಾಗಿ ಯಾರು ಉಳಿದಿರ್ತಕ್ಕಂಥದ್ದು, ಈಗಾಗಲೇ ರಾಜ್ಯದಲ್ಲಿ 8% ಅಂದರೆ 8% ಕುರುಬರು ಇರ್ತಕ್ಕಂಥದ್ದು, 13% ಅಲ್ಪಸಂಖ್ಯಾತರು ಇರ್ತಕ್ಕಂಥ. ಇನ್ನು ಸಣ್ಣ ಪುಟ್ಟ ಜಾತಿಗಳು, ಬೇರೆ ಬೇರೆ ಸಣ್ಣ ಜಾತಿಗಳು ಸೇರಿ ಅದೊಂದು 5-6%, ಸುಮಾರು 25-30%. ಅದರಲ್ಲಿ ನಿಮಗೆ 8-10% ಓಟು ಒನ್ ಸೈಡೆಡ್ ಬೀಳುತ್ತೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ಗೆ ಲಾಭ ಆಗಿರ್ತಕ್ಕಂಥ. ಹಾಗಾಗಿ DK ಶಿವಕುಮಾರ್ ಅವರಿಗೆ ನವೆಂಬರ್ ಕ್ರಾಂತಿನೂ ಇಲ್ಲ, ಜನವರಿ ಕ್ರಾಂತಿ ಇಲ್ಲ, 2028ಕ್ಕೆ ಕ್ರಾಂತಿ ಅಂತಿದ್ರೆ ಯಾವ ಭ್ರಾಂತಿ ಇಲ್ಲ ಅಂತ ಕೂಡ ಹೇಳ್ತಿರ್ತಕ್ಕಂಥದ್ದು. ರಾಜಕಾರಣದಲ್ಲಿ ಏನು ಬೇಕಾದರೂ ಇರ್ಬೋದು. ಬಹುಶಃ ಅವರು ಇನ್ನೇನು ನವೆಂಬರ್ಲಾನು ಆಗೇ ಬಿಟ್ಟೆ ಅಂತ ಹೇಳ್ತಿರ್ತಕ್ಕಂಥದ್ದು. ಅವರ ಅನೇಕ ಸ್ವಾಮೀಜಿಗಳು ಕೂಡ ಅವರೇ ಮುಹೂರ್ತವನ್ನು ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ಸ್ವಾಮೀಜಿಗಳೇ ಇಂಥವ್ರು ಮುಖ್ಯಮಂತ್ರಿ ಆಗ್ತಾರೆ, ಇಂಥವ್ರು ಆಗಬೇಕು ಮತ್ತು ಇಂಥವ್ರು ಮುಹೂರ್ತ ಫಿಕ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಪ್ರಜಾಪ್ರಭುತ್ವದ ವ್ಯಂಗ್ಯ ಅಂತಲೇ ಹೇಳ್ಬೋದು. ಬಹುಶಃ ಜನಪ್ರತಿನಿಧಿಗಳಿಗೂ ವ್ಯಂಗ್ಯ ಮತ್ತು ವೋಟ್ ಹಾಕ್ದಂಥವ್ರಿಗೂ ವ್ಯಂಗ್ಯ ಆಗಿರ್ತಕ್ಕಂಥದ್ದು. ಆದರೆ ಅದು ಇನ್ನೊಂದು ದಾಳ ಇರ್ಬೋದು. ಅಂದರೆ ಎಲ್ಲೊಂದು ಕಡೆ ಸಿದ್ದರಾಮಯ್ಯನವರ ವಿಶ್ವಾಸವನ್ನು ಗಳಿಸಿ ಮುಂದಿನ ವರ್ಷ ಏನಾದರೂ ಆ ಮುಖಾಂತರ ಹೈಕಮಾಂಡ್ ವಿಶ್ವಾಸ ಗಳಿಸಿ ಪಡೆಯುವ ತಂತ್ರಗಾರಿಕೆ ಇರ್ಬೋದು, ಅಥವಾ ಬೇರೆ ಬೇರೆ ಇರ್ಬೋದು. ರಾಜಕಾರಣದಲ್ಲಿ ಯಾವುದನ್ನು ಊಹೆ ಮಾಡೋಕ್ಕಾಗಲ್ಲ. ಯಾರೋ ಶತ್ರು ಅಲ್ಲ, ಯಾರೋ ಮಿತ್ರರು ಅಲ್ಲ, ಯಾವುದೂ ಕೂಡ ಅಸಾಧ್ಯ ಅಲ್ಲ. ಅಸಾಧ್ಯ ಅಲ್ಲ ಅಂತ ಯಾಕಂತ ಹೇಳಿದ್ರೆ, ಕಳೆದ 10-11 ವರ್ಷದಲ್ಲಿ ದೇಶದಲ್ಲಿ ಆಗಿರ್ತಕ್ಕಂಥ ರಾಜಕೀಯ ಕ್ರಾಂತಿಗಳು, ರಾಜಕೀಯ ಬೆಳವಣಿಗೆಗಳನ್ನು ನೋಡಿದ್ರೆ ಇವತ್ತಿನ ರಾಜಕಾರಣದಲ್ಲಿ ಯಾವುದೂ ಅಸಾಧ್ಯ ಅಲ್ಲ ಅನ್ನೋದು ಕೂಡ ಇರ್ತಕ್ಕಂಥ. ಸದ್ಯ ಈ DK ಶಿವಕುಮಾರ್ ಅವರು ಈ ಹೇಳಿಕೆ ಕೊಟ್ಟಿರೋದ್ರಿಂದ ಎಲ್ಲೊಂದು ಕಡೆ ಬೇರೆ ಬೇರೆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಬಣ ಇವ್ರ ವಿರುದ್ಧ ತಿರುಗಿ ಬಿದ್ದಿರ್ತಕ್ಕಂಥ, ಸ್ಟ್ರಾಟಜಿ ಮಾಡಿರ್ತಕ್ಕಂಥ. ಇದಕ್ಕೆ ಪ್ರತಿಯಾಗಿ ಇನ್ನೊಂದು ಸ್ಟ್ರಾಟಜಿ ಇದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಇಲ್ಲಿ ಹೈಕಮಾಂಡ್ ನಿರ್ಧಾರ ಅನ್ನೋದಕ್ಕಿಂತ ಸಿದ್ದರಾಮಯ್ಯನವರ ನಿರ್ಧಾರದ ಮೇಲೆ ಅಧಿಕಾರದ ಹಸ್ತಾಂತರ ನಿಂತಿದೆ ಅನ್ನೋದು ಗೊತ್ತಾಗ್ತದೆ. ರಾಜಕೀಯ ನಾಯಕರ ನಡೆ ಮತ್ತು ನುಡಿ ಯಾವತ್ತೂ ಕೂಡ ಅಂದರೆ ಅವ್ರ ವರ್ಡಿಂಗ್ಸ್ ಬೇರೆ ಇರುತ್ತೆ, ಮೂವ್ಮೆಂಟ್ಸ್ ಬೇರೆ ಇರುತ್ತೆ. ಸೊ ಅದು ಯಾವತ್ತೂ ಕೂಡ ಯಾವುದೇ ರಾಜಕಾರಣಿಗಳನ್ನ ಸಾಮಾನ್ಯವಾಗಿ ಗಮನಿಸಿದ್ರೆ ಅವರ DNA ಹಾಗೆ ಕಾಣುತ್ತೆ. ಸೊ ಇಲ್ಲಿ DK ಶಿವಕುಮಾರ್ ಇಷ್ಟು ದಿವಸ ಕ್ರಾಂತಿ ಅಥವಾ ಅವರ ಬಣದವರ ಕ್ರಾಂತಿ ಅನ್ನೋ ಸೂಚನೆಯನ್ನು ಕೊಡ್ತಾ ಇದ್ರು ಕೂಡ ಈಗ ಸಡನ್ ಆಗಿ
ಹೈಕಮಾಂಡ್ ಹೇಳ್ದಂಗೆ ಅಂತ ನಾನು ಹೇಳಿದ್ದೀನ, ಹೈಕಮಾಂಡ್ ಹೇಳ್ದಂಗೆ ಅಂತ CM ಹೇಳಿದ್ದಾರೆ ಅಂತ ಹೇಳುವ ಮೂಲಕ ಸೊ ಅವರು ಮೇಲ್ನೋಟಕ್ಕೆ ಏನು ಕೊಡಬೇಕು, ಅವ್ರ ಟೀಮ್ ಕೂಡ ಸ್ವಲ್ಪ ಈಗ ಕಾಮ್ ಡೌನ್ ಆಗಿದೆ, ಏನು ಮಾತಾಡ್ತಾರೆ ಇತ್ತೀಚೆಗೆ ಕಳೆದ ಒಂದು ವಾರದಿಂದ, ಆ ರೀತಿ ಮೇಲೆ ಏನು ಮಾಡಬೇಕು ಆ ಪ್ರಕ್ರಿಯೆಗಳನ್ನ ನಡೆಸ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಅದು ಇನ್ನೊಂದು ಏನೋ ಇಂಡಿಕೇಶನ್ ಕೊಡ್ತಾ ಇದೆ ಅಂತ. ಇಲ್ಲೇನೋ ಚಿದಂಬರಂ ಒಂದು ಮೀಟಿಂಗ್ ಮಾಡಿದ್ದಾರೆ ಅಂತೆಲ್ಲ ಸುದ್ದಿಗಳು ಹರಿದಾಡ್ತಾ ಇರುತ್ತೆ, ಖಾಸಗಿ ಹೋಟೆಲಲ್ಲಿ ಅಭಿಪ್ರಾಯ ಸಂಗ್ರಹಣೆ ಆಗಿದೆ ಅಂತ. ಇವರೇನೋ ಹೋಗಿ ಬಿಹಾರದಲ್ಲೋ ಡೆಲ್ಲಿನಲ್ಲೋ ವರಿಷ್ಠರನ್ನ ಮಾತನಾಡಿಸ್ತಾರೆ, ಪ್ರಯತ್ನ ಮಾಡ್ತಾರೆ ಅನ್ನೋ ಚರ್ಚೆಗಳಾಗ್ತಾ ಇದೆ. ಇನ್ನೊಂದು ಕಡೆ ಅವರು ಹೈಕಮಾಂಡ್ ಹೇಳ್ದಂಗೆ ಅಂತ ಹೇಳ್ತಾನೆ ಸಿದ್ದರಾಮಯ್ಯ, ಅವರು ಕೂಡ ಹೇಳ್ತಾ ಇರೋದೊಂದು ಮತ್ತು ಆಗ್ತಾ ಇರೋದೊಂದು ಗ್ರೌಂಡಲ್ಲಿ ಅನ್ನೋ ರೀತಿ. ಅವರ ಆಪ್ತ ಬಣದ ಸಚಿವರು ಶಾಸಕರುಗಳ ನಡುವೆ ಅಲ್ಲಲ್ಲಿ ಭೋಜನ ಕೂಟ, ಇಟ್ನಾಳ್ ಅವರು MP ಮನೆ ಇವರ ಕ್ಯಾಂಪಲ್ಲಿ ಇರುವಂಥದ್ದಲ್ಲ, ಡೆಲ್ಲಿನಲ್ಲಿ ಅಲ್ಲೇನೋ ಔತಣ ಕೂಟ ಆಗ್ತಿದೆ ಸಿದ್ದರಾಮಯ್ಯ ಬಣದ ಆಪ್ತರಿಗೆ ಅಂತ ಸುದ್ದಿಗಳಿದೆ. ಇದಾದ್ಮೇಲೆ ಇಲ್ಲಿ ರಾಜಣ್ಣ ಅವ್ರ ಮನೆಯಲ್ಲಿ, ಪರಮೇಶ್ವರ್ ಅವ್ರ ಮನೆಯಲ್ಲಿ ಊಟ, ಲಂಚು, ಡಿನ್ನರ್ ಏನೇ ಇರಲಿ, ಬಟ್ ಅದು ಕೊಡ್ತಾ ಇರುವಂಥ ಮೆಸೇಜಸ್ ಬೇರೆ. ಇವರು ಹೈಕಮಾಂಡ್ ಹೇಳ್ದಂಗೆ ಅಂತ ಹೇಳ್ತಾ ಇದ್ರು ಕೂಡ ಜೊತೆಗೆ 143 ಕ್ಷೇತ್ರಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತಾ ಇರುವಂಥ ಹಿಂದ ಮತ ವರ್ಗದ ವೋಟ್ ಬ್ಯಾಂಕು ಮತ್ತು ಅದರ ಇಂಪಾರ್ಟೆನ್ಸು ಮತ್ತು ರೆಪರ್ಕೇಷನ್ಸು ಇದೆಲ್ಲ ಬದಲಾವಣೆಗಳಾದರೆ ಏನು ಅನ್ನೋಂಥ ರಿಪೋರ್ಟನ್ನು ಕೂಡ ರೆಡಿ ಮಾಡಿದೆ ಸಿದ್ದರಾಮಯ್ಯ ಬಣದಿಂದ. ಅದನ್ನು ಹೈಕಮಾಂಡ್ಗೆ ತಲುಪಿಸ್ತಾರೆ ಕೌಂಟರ್ ಪಾರ್ಟ್ ರೀತಿ DK ಶಿವಕುಮಾರ್ ಅವರ ನಡೆನುಡಿಗೆ ಅನ್ನೋ ರೀತಿ ಏನು ನಡೀತಾ ಇದೆ. ಸೊ ಹೇಳೋದೊಂದು ಆಗ್ತಾ ಇರೋದೊಂದು ಅನ್ನೋ ರೀತಿ ಇಬ್ಬರೂ ಕೂಡ ಅವರವರ ದಾಳಗಳನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ತಾಳಮೇಳಗಳು ಅವರವರ ಆಪ್ತ ಬಣದಲ್ಲಿ ನಡೀತಾ ಇದೆ ಮತ್ತು ಇವರ ಹೇಳಿಕೆಗಳು ಆಯಾ ಸಂದರ್ಭಕ್ಕೆ ತಕ್ಕಂತೆ ಅನುಕೂಲಕರವಾಗಿ ಮೂಡಿ ಬರ್ತಾ ಇದೆ. ಆದರೆ ಒಳಗಡೆ ಅಂತೂ ದೊಡ್ಡ ಮಟ್ಟದ ಪ್ರಕ್ರಿಯೆಗಳು ನಡೀತಾ ಇರೋದಂತೂ ಹೌದು. ಏನು ಪ್ರಕ್ರಿಯೆಗಳಾದರೂ ಸಿದ್ದರಾಮಯ್ಯನವರು ಎಷ್ಟು ಸೌಮ್ಯದಿಂದ ಬಿಟ್ಕೊಡ್ತಾರೆ ಅನ್ನುವಂಥದ್ರ ಮೇಲೆ ನಿಂತಿದೆ ಅಂತ ಕಾಣಿಸುತ್ತೆ. ಓಕೆ, ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ ಮಧು ಆಗೆ ಪಟೇಲ್ರೆ.